ಮೇ ಬಿ ಸೀಸನ್ಸ್ ಇದೆ. ಪಾರ್ಟ್ 2 ಬಂದ್ಬಿಟ್ಟು ಇವಾಗ ಹುಡುಗಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಟು ಬಿ ಆನೆಸ್ಟ್ ಹುಡುಗಿರಿ ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅಂದ್ರೆ ನೀವು ಹೇಗೆ ಅವಳನ್ನ ಟ್ರೀಟ್ ಮಾಡ್ತಾ ಇದೀರಾ ಅನ್ನೋದ್ರ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ, ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು ಮೇಲೆ ಇರುತ್ತೆ. ಆಯ್ತಾ, ನೀವು ಅವಳನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಅವಳು ಅದೇ ರೀತಿ ರೆಸ್ಪಾಂಡ್ ಮಾಡ್ತಾಳೆ. ನೀವೇನಾದ್ರು ಅವಳಿಗೆ ಈ ತರ ಮಾಡ್ಬೇಡ ಆ ತರ ಮಾಡ್ಬೇಡ ಅಂತ ಅಂದ್ರೆ ನಾನು ಅವಳು ಅಷ್ಟೇ ಹೋಗಲೇ ಬರಲೇ ಅಂತ ಮಾತಾಡ್ತಾಳೆ. ಇವ್ರು ಯಾರು ಏನು ಗೊತ್ತಿಲ್ಲ. ನಾನ್ ಬಂದ್ಬಿಟ್ಟು ಆ ಹುಡುಗಿ ಹೆಂಗ್ ಅರ್ಥ ಮಾಡ್ಕೊಳ್ಳಿ, ಅವಳು ನನಗೆ ಹೇಳ್ಬೇಕು ತಾನೆ ಅವಳ ಲೈಫ್ ಸ್ಟೈಲ್ ಬಗ್ಗೆ. ಹೇಳ್ದಿರ ಹೋದ್ರೆ ನಾನು ಹೆಂಗ್ ಅರ್ಥ ಮಾಡ್ಕೊಳ್ಳಿ. ಸಿ ದಟ್ ಈಸ್ ವರ್ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ, ನೀವು ಎಷ್ಟು ಜಾಸ್ತಿ ಮಾತಾಡ್ತೀರಾ, ಕೆಲವೊಂದೊಂದು ಮಾತುಗಳನ್ನ ವಿತೌಟ್ ಇವನ್ ಟಾಕಿಂಗ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಲ್ವಾ, ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಮೇನ್ಸ್ಗ ಆ ರೇಂಜಿಗೆ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟಿದ್ರೆ ಇದ್ದಿದ್ರೆ ಯಾವ್ದು ಇದೇ ಆಗ್ತಿದ್ದಿಲ್ಲ, ಈ ತರ ಆಗ್ತಾನೆ ಇದ್ದಿಲ್ಲ. ಎಲ್ಲ ರಿಲೇಶನ್ಶಿಪ್ ಲಾಸ್ಟ್ ಆಗೋದು ಹೇಗೆ ಅಂದ್ರೆ ನೀವು ಫಸ್ಟ್ ಯಾವ ತರ ಇರ್ತೀರಾ, ಎಷ್ಟು ಎಫರ್ಟ್ಸ್ ಹಾಕ್ತೀರಾ, 1 ವರ್ಷ 2 ವರ್ಷ ಆದ್ಮೇಲೆ ಅದೇ ಎಫರ್ಟ್ಸ್ ಹಾಕಿದ್ರೆ ಐ ಥಿಂಕ್ ಆ ರಿಲೇಶನ್ಶಿಪ್ ಅಲ್ಲೇ ಇರುತ್ತೆ. ಆಯ್ತಾ, ನೀವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತೀರಾ, ಫ್ಲವರ್ಸ್ ತಗೊಂಡ್ ಹೋಗೋದು, ಯು ಸೋ ಬ್ಯೂಟಿಫುಲ್, ಇಷ್ಟು ಕಮೆಂಟ್ಸ್ ಎಲ್ಲ ಕೊಡೋದು. ಹಾ, ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಮಾಡ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ವುಮೆನ್ಸ್ ಎಕ್ಸ್ಪರ್ಟ್ ಸೇಮ್ ದ ಥಿಂಗ್. ನಾನು ಹೇಳ್ತಿರೋದು ಇವಾಗ ನೋಡಿ, ನಾನ್ ಬಂದ್ಬಿಟ್ಟು ಒಂದ್ ಹುಡುಗಿಗೆ ಒಂದು ಅಷ್ಟೇ ಹೇಳ್ದೆ, ಐ ಲವ್ ಯು, ರೋಸ್ ಎತ್ಕೊಂಡು ಹೋಗಿ ಕೊಟ್ಟೆ. ಮತ್ತೆ ನಾನ್ ಬಂದ್ಬಿಟ್ಟು ಅವಳಿಗೆ ಹಂಗಿದ್ಯಾ ಅದು ಇದು ಎಲ್ಲ ಹೇಳ್ದೆ. 1 year ಆದ್ಮೇಲೆ ನಾನ್ ಮತ್ತೆ ಅದನ್ನ ಹೇಳಲೇಬೇಕು ಅಂತ ನೀವ್ ಹೇಳ್ತಿದ್ದೀರಾ. ಎಲ್ಲ ಗೊತ್ತು, ಹೆಂಗೆ ಹೇಳಿಲ್ಲ ಅಂದ್ರೆ ಮತ್ತೆ ಏನಕ್ಕೆ ರಿಲೇಶನ್ಶಿಪ್? ಅವಳು ನಾನು ಹೇಳದ್ನ ಇಟ್ಕೊಂಡು ಲವ್ ಮಾಡ್ತಿದ್ದಾಳ, ಇಲ್ಲ ನನ್ನ ಲವ್ ಮಾಡ್ತಿದ್ದಾಳ ಅವಳು. ಸಿ ನಿಮ್ ಕ್ಯಾರೆಕ್ಟರ್ ಬಿಲ್ಡ್ ಆಗೋದು ನೀವ್ ಹೇಗ್ ನಿಮ್ನ ಪೋರ್ಟ್ರೇ ಮಾಡ್ಕೋತೀರಾ. ನಾನ್ ಸುಳ್ಳು ಹೇಳ್ಬೋದಲ್ಲ, ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನಾನ್ ಹೇಳ್ತಾ ಇರೋದು ನಿಮ್ಗೆ. ಸಿ ಗೈಸ್ ಇನ್ಸಲ್ಟ್ ಮಾಡ್ತಾ ಇದೀಯ ನೀನು, ಡೌಟೇ ಇಲ್ಲ. ಟು ಬಿ ಆನೆಸ್ಟ್ ಹೆಂಗಾಗತ್ತೆ ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ನೀವು ತುಂಬಾ ಎಫರ್ಟ್ಸ್ ಹಾಕ್ತೀರಾ ಅವಳ ಮೇಲೆ. ಓಕೆ, ನೀನ್ ಚೆನ್ನಾಗಿದ್ಯಾ ಬಂದ್ ಪಿಕ್ ಮಾಡೋದು ಅಥವಾ ಡ್ರಾಪ್ ಮಾಡೋದು ಅಥವಾ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು ಅಥವಾ ಸುತ್ತಾಡೋದು ಇಬ್ರು ಸೇರ್ಕೊಂಡು, ಇದೆಲ್ಲ ಫಸ್ಟ್ ಇಯರ್ ಹನಿಮೂನ್ ಫೇಸ್ ಅಂತಾರಲ್ಲ ಅದರಲ್ಲೆಲ್ಲ ಇರುತ್ತೆ. ಆ ಫೇಸಲ್ಲಿ ಚೆನ್ನಾಗಿರುತ್ತೆ. ದೆನ್ ಯಾವಾಗ ಆ್ಯಕ್ಚುಯಲ್ ಡಿಫ್ರೆನ್ಸಸ್ ಬರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ, ಆವಾಗ ಹುಡುಗಿರು ಇದೆಲ್ಲ ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ, ಬೇರ್ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ವಾಟ್ ಈಸ್ ಬೇರ್ ಮಿನಿಮಮ್? ಕಾಲ್ ಮಾಡಿದಾಗ ಕಾಲ್ ಎತ್ತಿ ಬಿಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅನ್ನೋದು, ಅಥವಾ ಮೆಸೇಜ್ ಹಾಕೋದು, ಕಾಲ್ ಆಮೇಲೆ ಮಾಡ್ತೀನಿ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ, ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ಮನೆಗೆ ಹೋಗಿದ ತಕ್ಷಣ ದವಾಕೊಂಬಿಡೋದಲ್ಲ, ಮನೆಗೆ ಹೋಗಿದ ತಕ್ಷಣ ನೀವೆಲ್ಲ ದವಾಕೊಳ್ಳಲ್ಲ, ಏನು ಫ್ರೆಶ್ ಅಪ್ ಆಗಲ್ವಾ? ಊಟ ಮಾಡಲ್ವಾ? ಅದು ಸಮ್ ಟೈಮ್ಸ್ ಬಿಸಿ ಆಗಿದೆ, ಅದು ಇಲ್ಲ. ಹೋಗಿದ ತಕ್ಷಣ ಬ್ಯಾಗ್ ಬಿಚ್ಬಿಟ್ಟು ಮಲ್ಕೊಂಡು ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀರಿ. ಹಂಗೆ ಮಾಡಿದೀನಿ ನಾನು, ಎಷ್ಟೊಂದ್ಸಲ ಮಾಡಿದೀನಿ. ಅದು CCTV ರೆಕಾರ್ಡ್ ಮಾಡ್ಬಿಟ್ಟು ನನಗೆ ಕಳಿಸಿ, ಆಯ್ತಾ? CCTV ಇಲ್ಲ ನಮ್ಮ ಮನೇಲಿ. ಲಿಟಲ್ ಥಿಂಗ್ಸ್ ಅಷ್ಟೇ ಕೇಳೋದು ಹುಡುಗಿರು. ಒಂದು ಫೋಟೋ ಕಳಿಸಿದಾಗ ತುಂಬಾ ಚೆನ್ನಾಗಿದೆ, ಹೇಗೆ ಮುಂಚೆ ಕಾಂಪ್ಲಿಮೆಂಟ್ ಮಾಡ್ತಿದ್ರೋ ಈಗಲೂ ಹಾಗೆ ಮಾಡಿ. ಮಾಡಪ್ಪ ದಯವಿಟ್ಟು ಮಾಡ್ರಿ. ಮುಂಚೆ ಎಲ್ಲ ಏನು ಸಾಂಗ್ಸ್ ಆಡೋದು ಅಲ್ವಾ? ಇವಾಗ ಬಿಟ್ರೆ ಇವತ್ತು ಜಾಸ್ತಿ ಮೆನ್ನ ಕೆಳಗಡೆ ತುಳ್ಳಾಗ್ಬಿಟ್ರು. Emotional damage. ನಾನು ಆ ಥರ ಅಲ್ಲ. ಐ ಆಮ್ ಅ ಫೆಮಿನಿಸ್ಟ್, ಐ ಸಪೋರ್ಟ್ ಎವ್ರಿ. ಫೆಮಿನಿಸ್ಟ್ ಬಗ್ಗೆ ನೀವೇನ್ ಅನ್ಕೊಂಡಿದ್ದೀರಾ? ನಿಮ್ ಪರ್ಸ್ಪೆಕ್ಟಿವ್ ಏನು ಫೆಮಿನಿಸಂ ಬಗ್ಗೆನಾ? ಫೆಮಿನಿಸಂ ಬಗ್ಗೆ ವಾಟ್ ಈಸ್ ದ ಫೆಮಿನಿಸಂ ಅಂದ್ರೆ ಏನು? ಗೈಸ್, ಐ ಆಮ್ ಅ ಫೆಮಿನಿಸ್ಟ್, ಆಯ್ತಾ? ವೇಟ್, ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. 100 ಕ್ವಶನ್ ಕೇಳಿ. ಆಯ್ತು, ನೀವು ಹುಡುಗ ಹುಡುಗಿ ಈಕ್ವಲ್ ಅಂತ ನಂಬ್ತೀರಾ? ಎಲ್ಲ ಆಪರ್ಚುನಿಟೀಸ್ ಇಬ್ರಿಗೂ ಕರೆಕ್ಟ್ ಆಗಿ ಸಿಗ್ಬೇಕು ಅಂತ ನಂಬ್ತೀರಾ? ಹೌದು. ದೆನ್ ಯು ಆರ್ ಅ ಫೆಮಿನಿಸ್ಟ್. ಓಕೆ, ಫೆಮಿನಿಸಂ ಅಂದ್ರೆ ಅಷ್ಟೇ, ಹುಡುಗ ಹುಡುಗಿರ್ನ ಈಕ್ವಲ್ ಆಗಿ ನೋಡೋದು, ಈಕ್ವಲ್ ಆಪರ್ಚುನಿಟೀಸ್ ಕೊಡೋದು ಅಷ್ಟೇ. ಇವಾಗ ಸರಿ ಆಯ್ತು, ನಂದೊಂದು ಕ್ವಶನ್ ಇದೆ. ಬಟ್ ನಾನು ಹೇಳ್ತಾ ಇರೋದು ಇವಾಗ ಕ್ರಿಂಜ್ ಪೀಪಲ್ಸ್ ಡೂಯಿಂಗ್ ದಿಸ್ ಥಿಂಗ್ಸ್, ದಟ್ ಇಸ್ ನಾಟ್ ಫೆಮಿನಿಸಂ ಗೈಸ್. ಓಕೆ, ಇವಾಗ ಹುಡುಗಿರಂದ್ರೆ ಒಂದ್ ಸ್ವಲ್ಪ ಹುಡುಗಿ ತರ ಆಗಿರ್ಬೇಕು. Biologically, women are completely different. Yeah. Biologically, we are built different. Huduguru built different. Right? Okay. ನಿಮಗೆ ಗೊತ್ತಾ ಹೆಂಗೆ ಹುಡುಗಿರು built different? 10th standard ಎಲ್ಲ ಓದಿರ್ತೀರಾ? ಕೈ ಮುಸ್ಬಿಡ್ತೀನಿ, ನೋಡ್ತಾ ಇರೋಲೆ ಅಲ್ವಾ? ಓಕೆ, ಐ ನಾಟ್ ಕಮ್ ಟು ದಟ್. ಸೆರಿಬ್ರಲಿಟಿ ಅಂತ ಅಂದ್ರೆ ನೀವು ನಿಮ್ ಥಿಂಕಿಂಗ್ ಕೆಪಾಸಿಟಿನೂ ಚೆನ್ನಾಗಿದೆ, ನನ್ನ ಥಿಂಕಿಂಗ್ ಕೆಪಾಸಿಟಿನೂ ಇದೆ, ಈಕ್ವಲ್ ಪೇ ಇರಲಿ. ನಾನು ಸೇಮ್ ಕೆಲಸ ಮಾಡ್ತಾ ಇದ್ದೀನಿ, ನೀವು ಸೇಮ್ ಕೆಲಸ ಮಾಡ್ತಾ ಇದ್ದೀರಾ,
ನಿಮಗೆ ಕೊಡೋ ಆಪರ್ಚುನಿಟಿ ನನಗೂ ಸಿಗ್ಲಿ. ದಿಸ್ ಇಸ್ ವಾಟ್ ಫೆಮಿನಿಸಮ್ ಇಸ್ ಆಲ್ ಅಬೌಟ್, ಆಯ್ತಾ? ಅಷ್ಟೇ. ನೀರ್ ಕುಡಿಯೋ. ಮೇಡಮ್ ಯಾಕೆ ಮೇಡಮ್ ಬೆಳಗ್ಗೆಯಿಂದ ಹಿಂಗ್ ನೀರು ಕುಡಿಸ್ತಿದ್ದೀರಾ? ನಂಗೇನ್ ಕಿಡ್ನಿ ಸ್ಟೋನಾ? ಐ ಬಿಲೀವ್ ಟಾಕ್ಸಿಕ್ ಫೆಮಿನಿಟಿ ಜಾಸ್ತಿ ಆಗ್ಬಿಟ್ಟಿದೆ, ಫೆಮಿನಿಸಮ್ ಜಾಸ್ತಿ ಆಗಿದೆ. ಕೀಪಿಂಗ್ ಇಟ್ ಆಲ್ ಅಸೈಡ್, ರೈಟ್ ಫೆಮಿನಿಸಮ್ನ ಓದಿ ತಿಳ್ಕೊಳ್ಳಿ. ಗೂಗಲ್ ಅಲ್ಲಿ ನೋಡಿ. ಇಟ್ ಇಸ್ ನೋಡಿ ಫೆಮಿನಿಸಮ್ ಇದನ್ನ ಸಾಹಿತ್ಯ ಅಂತ ಒಬ್ರಿದ್ದಾರೆ, ಅವ್ರಿಗೆ ಡೆಡಿಕೇಟ್. ಈಸ್ ಅ ಪ್ರಾಪರ್ ಶೀಸ್ ಏಟ್ಸ್ ಮೆನ್ಸ್. ಅವ್ರ ಸ್ಟೋರೀಸ್ ನೋಡ್ತಿಲ್ಲ ನೀವು ಪ್ರೈವೇಟ್ ಅಕೌಂಟ್ ಅಲ್ಲಿ? ದಟ್ ಇಸ್ ಅ ಮಿಸ್ಅಂಡರ್ಸ್ಟುಡ್. ಓಕೆ, ಗೊತ್ತು. ಶೀಸ್ ಫನ್ನಿ, ಕ್ಯೂಟ್. ಶಿ ಇಸ್ ವೆರಿ ಕ್ಯೂಟ್. ಫೆಮಿನಿಸಮ್ ಬಗ್ಗೆ ಡಿಬೇಟ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಗೋ ಟು ಹರ್. ನೆಕ್ಸ್ಟ್ ಅವರೇ ಸಾಹಿತ್ಯ. ಅವ್ನು ಟ್ರಾಪ್ ಹಾಕಿರೋ ಬಂದು ತಗಲಕೊಂಡ್ರೆ ಏನ್ ಮಾಡ್ಬೇಕು? ಸಿ ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ನೀವು ಇವಾಗಿರೋ ರಿಲೇಶನ್ಶಿಪ್ಸ್ ಬಗ್ಗೆ ಏನಂತೀರಾ? ಜೆನ್ಸಿ ರಿಲೇಶನ್ಶಿಪ್, ಮೇ ಬಿ ಜೆನ್ಸಿ ಆಗಿರ್ಬೋದು, ಓಲ್ಡ್ ಲೈಕ್ ನಮ್ಮ ಏಜ್ ಅವ್ರಾಗಿರ್ಬೋದು, ಪಾಸ್ಟ್ ಏಜ್ ಅವ್ರಾಗಿರ್ಬೋದು. ಸಿ ಇವಾಗ ನಾನಿರೋದು ಕಾಲೇಜಸ್ ಅಲ್ಲಿ ಬಂದ್ಬಿಟ್ಟು ವಾಟ್ ಎವರ್ ರಿಲೇಶನ್ಶಿಪ್ ದಟ್ ಹ್ಯಾಪನ್ಸ್ ಇನ್ ಕಾಲೇಜ್ ಐ ಡೋಂಟ್ ಟ್ರಸ್ಟ್. ಓಕೆ, ನಾನು ತುಂಬ ಓಲ್ಡ್ ಸ್ಕೂಲ್ ಮೆಂಟಾಲಿಟಿ. ಸಿ ಬಟ್ ಹಾಗಂತ ನಾರ್ಮಲ್ ಕಾಫಿ ಡೇಟ್ಗೆಲ್ಲ ಬಿದೋಗಲ್ಲ ನಾನು, ಆಯ್ತಾ? ಮೇ ಬಿ ಓಲ್ಡ್ ಸ್ಕೂಲ್ ನೋ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಾನು ಬಂದ್ಬಿಟ್ಟು ರಿಲೇಶನ್ಶಿಪ್ ಬಗ್ಗೆ ಹೇಳಿ ಅಂದ್ರೆ ಅವ್ರನ್ನ ಹೆಂಗ್ ಪಟಾಯಿಸೋದು ಅಂತ ಅವರೇ ಹೇಳ್ತಿದ್ದಾರೆ. 1 point ಐಗೆ. ಓಕೆ, ಯು ಕಟ್ ದಿಸ್. ಹಂಗಾದ್ರೆ ಇವಾಗಿನ ರಿಲೇಶನ್ಶಿಪ್ಸು ಕೆಲವೊಬ್ರದ್ದು ಜೆನ್ಯೂನ್ ರಿಲೇಶನ್ಶಿಪ್ಸ್ ಇದೆ, ಕೆಲವೊಬ್ರದ್ದಿಲ್ಲ. ಐ ಮೀನ್ ಇಟ್ಸ್ ಆಲ್ ಅಬೌಟ್ ಫೇಸ್. ರಿಲೇಶನ್ಶಿಪ್ ಇಫ್ ಯು ಆರ್ ನಾಟ್ ಶ್ಯೂರ್ ಅಬೌಟ್ ರಿಲೇಶನ್ಶಿಪ್, ಅಥವಾ ನಿಮ್ಗೆ ಗೊತ್ತಿರಲ್ಲ, ನೀವು ಸೀರಿಯಸ್ ಇಲ್ಲ ರಿಲೇಶನ್ಶಿಪ್, ಬೇರೆ ಪರ್ಸನ್ ಸೀರಿಯಸ್ ಇದ್ದಾರೆ ಅಂದರೆ ದೆನ್ ಆಟ ಆಡಕ್ಕೆ ಹೋಗ್ಬೇಡಿ ಯಾರ ಲೈಫಲ್ಲೂ. ಆಟ ಆಡ್ಬಿಡಿ. ಇಟ್ಸ್ ವೆರಿ ಬ್ಯಾಡ್. ಬೇರೆಯವ್ರ ಲೈಫ್ನ ರ್ಯೂನ್ ಮಾಡ್ದಂಗೆ ಆಗತ್ತೆ. ನಾವೇನಕ್ಕೆ ಬೇರೆಯವ್ರ ಲೈಫಲ್ಲಿ ಆಟ ಆಡಬೇಕು? ಆ್ಯಂಡ್ ಇವಾಗಂತೂ ರಿಲೇಶನ್ಶಿಪ್ಸ್ ಅಂತ ಬಂದಾಗ ಹುಡುಗಿರ್ ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಎಲ್ಲದಕ್ಕೂ ಹುಡುಗಿರ್ ಸರಿ ಇಲ್ಲ, ಸರಿ ಎಲ್ಲ ಅಂದ್ರೆ ಮುಖಾಮುಖಿ ಪಂಚರ್ ಆಗಬೇಕು.